Oh, my dear students, ನಾನು ಈ ದಿನ ಆಕ್ಟಿವ್ ಇಂದ ಪ್ಯಾಸಿವ್ಗೆ ಹೇಗೆ ಮಾಡೋದು ಅಥವಾ ಪರ್ಟಿಕ್ಯುಲರ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಹೇಗೆ ಪ್ಯಾಸಿವ್ ಆಲ್ರೆಡಿ ಇರುತ್ತೆ ಹಾಗೆ ಟು ಬಿ ಫಾರಮ್ ಅಥವಾ ಟು ಹ್ಯಾವ್ ಅಥವಾ ಮಾಡೆಲ್ಸ್ ಗಳಿಗೆ ಸೇರಿಸ್ಬಿಟ್ಟು ಪದಗಳನ್ನು ಸೇರಿಸಿ ಹೇಗೆ ಪ್ಯಾಸಿವ್ ವಾಯ್ಸ್ ಮಾಡೋದು ಅನ್ನೋದನ್ನ ಈ ದಿನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಈಗ ಅದಕ್ಕೆ ಮುಂಚೆ ನಾವು ಫಸ್ಟ್ ಪರ್ಸನ್ಸ್ ಗಳ ಬಗ್ಗೆ ಪರಿಚಯ ಇರಬೇಕು. ಈಗ ಆಲ್ರೆಡಿ 2-3 ವಿಡಿಯೋದಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಕ್ಲಾಸ್ಗಳಲ್ಲಿ ನಾನು ಮಾಡಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಫಸ್ಟ್ ಇನ್ ಇಂಗ್ಲಿಷ್ ದೇರ್ ಆರ್ 3 ಪರ್ಸನ್ಸ್: ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಈ ಪರ್ಸನ್ಸ್ ಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಫಸ್ಟ್ ಪರ್ಸನ್ ಐ, ವಿ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಮತ್ತೆ ದೇ. ಐ ಅಂದ್ರೆ ಒಂದೇ ಸಿಂಗ್ಯುಲರ್, ವಿ ಪ್ಲೂರಲ್, ಸೆಕೆಂಡ್ ಪರ್ಸನ್ ಯು ಸಿಂಗ್ಯುಲರ್, ಯು ಪ್ಲೂರಲ್, ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಇದು ಸಿಂಗ್ಯುಲರ್, ದೇ ಅನ್ನೋದು ಪ್ಲೂರಲ್. ನೆಕ್ಸ್ಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ಚೇಂಜಿಂಗ್ ಫ್ರಮ್ ಆಕ್ಟಿವ್ ಇಂಟು ಪ್ಯಾಸಿವ್ ವಾಯ್ಸ್ ಅಥವಾ ಪ್ಯಾಸಿವ್ ಅಲ್ಲಿ ಇರೋದು ಮಾಡಬೇಕಾದ್ರೆ ಬಹಳಷ್ಟು ಇಂಪಾರ್ಟೆಂಟ್. ಟು ಬಿ ಫಾರಮ್ ಅಂತ ಹೇಳ್ತೀವಿ, ಬಿ ಫಾರಮ್ ಅಂತ ಹೇಳ್ತೇವೆ. ಇಲ್ಲಿ ಫಸ್ಟ್ ಪರ್ಸನ್ ಆಸ್ ಐ ಟೋಲ್ಡ್ ಯು, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಐ ವಿಗೆ ಅಥವಾ ಐಗೆ ಆಮ್ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸು, ವಿಗೆ ಆರು ವರ. ನೋಡಿ, ಯು, ವಿ, ಯು, ದೇ ಇವು 3 ಪ್ಲೂರಲ್ಲು. ನಾವು, ನೀವು, ಅವರು ಎಲ್ಲದಕ್ಕೂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ 6, ಪಾಸ್ಟ್ ಟೆನ್ಸ್ ಅಲ್ಲಿ ವರ್ ಇದೆ ನೋಡಿ, ಹೌದಾ, ಜನರಲ್. ಸೊ ಇನ್ನು ಉಳಿದಿದ್ದು ಹಿ, ಶಿ, ಇಟ್, ದಿಸ್ ಈಸ್ ಇನ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಅವನು ಒಬ್ನೇ, ಶಿ ಅವಳು ಒಬ್ಳೆ, ಇಟ್ ಸಿಂಗ್ಯುಲರ್. ಇದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನ್ ಬರುತ್ತೆ? ಈಸ್ ಬರುತ್ತೆ, ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ಬರುತ್ತೆ. ಸೊ ಬಿಫೋರ್ ಡೂಯಿಂಗ್ passive you must be familiar with this to be form. ಇದು ನಿಮ್ಗೆಲ್ಲ ಪರಿಚಯ ಇದೆ ಅಂತ ಅನ್ಕೊಳ್ತೀನಿ. ಇದು ಟು ಬಿ ಫಾರಮ್ ಆಯ್ತು. ಇನ್ನು ಟು ಹ್ಯಾವ್ ಫಾರಮ್ ಹೋಗೋಣ. ಟು ಹ್ಯಾವ್ ಫಾರಮ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಫಸ್ಟ್ ಪರ್ಸನ್ ಐ, ವಿ, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಪ್ಲೂರಲ್. ಸೊ ಇದಕ್ಕೆ ಪ್ರೆಸೆಂಟ್ ಅಲ್ಲಿ ಹ್ಯಾವ್ ಇರುತ್ತೆ, ಪಾಸ್ಟ್ ಅಲ್ಲಿ ಹ್ಯಾಡ್ ಇರುತ್ತೆ. ಮೂರೇ: ಹ್ಯಾವ್, ಹ್ಯಾಸ್, ಹ್ಯಾಡ್. ಪಾಸ್ಟ್ ಟೆನ್ಸ್ ಅಲ್ಲಿ ಎಲ್ಲದಕ್ಕೂ ಹ್ಯಾಡ್ ಇರುತ್ತೆ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐ, ವಿ, ಯು, ದೇಗೆ ಹ್ಯಾವ್ ಬರುತ್ತೆ, ಹಿ, ಶಿ, ಇಟ್ಗೆ ಹ್ಯಾಸ್ ಬರುತ್ತೆ. ಇದು ಎಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದರೆ ಪ್ಯಾಸಿವ್ ಅಲ್ಲಿ ನೀವೇನ್ ಸೇರಿಸ್ಬೇಕು? ಬೀನ್ ಸೇರಿಸ್ಬೇಕು ಮಕ್ಕಳ, ನೆನ್ಪಿಟ್ಕೊಳ್ಳಿ. ಹ್ಯಾವ್, ಹ್ಯಾಸ್, ಹ್ಯಾಡ್ ಬಂದ್ರೆ ಬೀನ್ ಸೇರಿಸ್ಬೇಕು. ಮಾಡೆಲ್ಸ್ ಅಂತ ಬರುತ್ತೆ, ಅವು ಬಂದ್ರೆ ಈ ಟು ಡು ಫಾರ್ಮ್ ಬೇಡ. ಆಮೇಲೆ ಈ ಪ್ರೆಸೆಂಟ್, ಪಾಸ್ಟ್, ಇವು ಮೇನ್ ವರ್ಬ್ ಲಿಸ್ಟ್. ನಾನು ಐ ಹ್ಯಾವ್ ಗಿವನ್ ಯು ಎ ಶಾಂಪಲ್, ಒಂದು ಎಕ್ಸಾಂಪಲ್ ಅಷ್ಟೇ ಕೊಡೋದು. ಫ್ಯೂ ಎಷ್ಟು ನಾಲೆಡ್ಜ್ ಇರುತ್ತೋ ವರ್ಬಿನ್ ಲಿಸ್ಟ್ ಬಗ್ಗೆ ಅಷ್ಟು ನಿಮಗೆ ಇಂಗ್ಲಿಷ್ ನ ಗ್ರಾಮರ್ ಮಾಡ್ಲಿಕ್ಕೆ ಅನುಕೂಲ. ಆಸ್ಕ್ ಪ್ರೆಸೆಂಟ್ ಟೆನ್ಸ್, ಆಸ್ಕ್ಡ್ ಪಾಸ್ಟ್ ಟೆನ್ಸ್, ಆಸ್ಕ್ಡ್ ಪಾಸ್ಟ್ ಪಾರ್ಟಿಸಿಪಲ್, ಅಥವಾ ಇದನ್ನ V3 ಅಂತಾನೂ ಕೂಡ ವಿದ್ಯಾರ್ಥಿಗಳು ಟೀಚರ್ಸ್ ಹೇಳ್ಕೊಡ್ತಾರೆ. ಕಾಲ್, ಕಾಲ್ಡ್, ಕಾಲ್ಡ್. ಆದ್ರೆ ನೆನ್ಪಿಟ್ಕೊಳ್ಳಿ, ಕಾಲ್ ಪ್ರೆಸೆಂಟ್ ಟೆನ್ಸ್, ಕಾಲ್ಡ್ ಪಾಸ್ಟ್ ಟೆನ್ಸ್, ಕಾಲ್ಡ್ ಕೂಡ ಸೇಮ್ ಇದೆಯಲ್ಲ ಅಂತ ಅನ್ಕೋಬಹುದು. V3 ಇದು. ಯಾವಾಗ ಟು ಬಿ ಫಾರಂ ಪಕ್ಕ ಇದೇ ಬರ್ಬೇಕು, ಟು ಬಿ ಅಥವಾ ಟು ಹ್ಯಾವ್ ಫಾರಂ ಗಳಲ್ಲಿ ಪಕ್ಕ ನೆನ್ಪಿಟ್ಕೊಳ್ಳಿ. ಅವಾಗ ಇದನ್ನ MVPP ಅಂತೀವಿ ಅಥವಾ V3 ಅಂತ ಹೇಳ್ತೀವಿ. ಸೊ ಇದು ಪಾಸ್ಟ್ ಟೆನ್ಸ್ ಅಲ್ಲ. ಇದು ನೋಡಿ, ಪಾಸ್ಟ್ ಟೆನ್ಸ್ ಕೆಲವು ಪಾಸ್ಟ್ ಪಾರ್ಟಿಸಿಪಲ್ ಸೇಮ್ ಇದೆ, ನೀವು ಅಲ್ಲಿ ಅರ್ಥ ಮಾಡ್ಕೋಬೇಕು. ವಾಸು ಅಥವಾ ವರ್ರು ಅಥವಾ ಹ್ಯಾವ್ ಫಾರಮ್ಗಳು ಬಂದಾಗ ಇದನ್ನ ಹಾಕ್ತಿವಿ ನಾವು. ಕಮಿಟ್, ಕಮಿಟೆಡ್, ಕಮಿಟೆಡ್, ಡಿಸೈಡ್, ಡಿಸೈಡೆಡ್, ಡಿಸೈಡೆಡ್, ಇಂಡ್ಯೂಸ್, ಇಂಡ್ಯೂಸ್ಡ್, ಇಂಡ್ಯೂಸ್ಡ್, ಸೆಂಟೆನ್ಸ್, ಸೆಂಟೆನ್ಸ್ಡ್, ಸೆಂಟೆನ್ಸ್ಡ್, ಸೆಂಡ್, ಸೆಂಟ್, ಸೆಂಟ್, ಸಪ್ಲೈ, ಸಪ್ಲೈಡ್, ಸಪ್ಲೈಡ್, ರಿಸೀವ್, ರಿಸೀವ್ಡ್, ರಿಸೀವ್ಡ್, ಟ್ರೈ, ಟ್ರೈಡ್, ಟ್ರೈಡ್, ರೈಟ್, ರೋಟ್, ರಿಟರ್ನ್. ಸೊ ಪ್ಯಾಸಿವ್ ಅಲ್ಲಿ ಯಾವ ಟೆನ್ಸ್, ಆಕ್ಟಿವ್ ಅಲ್ಲಿ ಯಾವ ಟೆನ್ಸ್ ಇರುತ್ತೋ ಪ್ಯಾಸಿವ್ ಅಲ್ಲಿ ಅದೇ ಇರುತ್ತೆ. ಬಟ್ ದ್ವಿತೀಯ PUC ಗೆ ಅವ್ರು ಪ್ಯಾಸಿವ್ ಕೊಟ್ಟಿರ್ತಾರೆ. ಸೂಟೇಬಲ್ ಟು ಬಿ ಫಾರಮ್ ಅಥವಾ ಟು ಹ್ಯಾವ್ ಫಾರಮ್ ಹಾಕಿ, ಬಟ್ ಜೊತೆಗೆ MVPP ಹಾಕ್ಬೇಕು.
ಈಗ ನಾನು ಹೇಳಿದೆ, ಈಗ ಆಲ್ರೆಡಿ ಇದಕ್ಕೆ ಬರೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನಾಗಿದೆ ಅಂತ ನೋಡೋಣ. ಇಂಟು ಪ್ಯಾಸಿವ್, ಪ್ಯಾಸಿವ್ ಅಲ್ಲೇ ಇದೆ ಆಕ್ಚುಲಿ. ಪ್ಯಾಸಿವ್ಗೆ ಇಲ್ಲಿ ಏನು ನೋಡಿ, ಆಲ್ಮೋಸ್ಟ್ ದಿಸ್ ಈಸ್ ಟೇಕನ್ ಫ್ರಮ್ ಫಸ್ಟ್ ಲೆಸನ್ ನೇಮ್ಡ್ ಟು ಡಿಯರ್. ಸೊ ಆಲ್ಮೋಸ್ಟ್ ದಟ್ ಸ್ಟೋರಿ ಈಸ್ ಆಲ್ರೆಡಿ ಹ್ಯಾಪನ್. ಇದು ಪಾಸ್ಟ್ ಟೆನ್ಸ್, ಪಾಸ್ಟ್ ಆಗಿರೋ ಒಂದು ಸ್ಟೋರಿ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ವಾಸು ಅಥವಾ ವರ್ರು, ಸಿಂಗ್ಯುಲರ್ ಆದ್ರೆ ವಾಸು, ಪ್ಲೂರಲ್ ಏನು ಇಲ್ಲ ಅಂದ್ರೆ ವಾಸು ಅಥವಾ ವರ್ರು. ಇಲ್ಲ ಅಂತಂದ್ರೆ ಈ ಹೇಳಿದ ಹಾಗೆ ಈ ಮಾಡೆಲ್ಸ್ ಇದ್ರೆ ರಿಪೀಟ್ ಮಾಡಬೇಕು. ಲೆಟ್ ಅಸ್ ಟೇಕ್ ಎಕ್ಸಾಂಪಲ್ ದಿಸ್ ಒನ್. ಇದೊಂದು ಎಕ್ಸಾಂಪಲ್ ತಗೋಣ. ಸಾರಿ, ನಾನು ಎತ್ಕೋಣ. ಇಲ್ಲಿ ಏನಾಗಿದೆ, ಎ ಕೌನ್ಸಿಲ್ ಅಂತ ಇದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್. ಎ ಕೌನ್ಸಿಲ್ ಅಂದ್ರೆ ಒಂದು ಮೀಟ್, ಒಂದು ಸಭೆ ಅಂತ. ಇದು ಎ ಅಂದ್ರೆ ಇಟ್ ಈಸ್ ಸಿಂಗ್ಯುಲರ್ ಅಂಡರ್ಸ್ಟುಡ್. ಇದಕ್ಕೆ ಟು ಬಿ ಫಾರಂ ಎ ಅಂದ್ರೆ ಇಟ್ ಅಂತ. ಎ ಕೌನ್ಸಿಲ್ ಅಂದ್ರೆ ಇಟ್ಟಿಗೆ ಪಾಸ್ಟ್ ಟೆನ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ವಾಸ್ ಅಂತ ಬರುತ್ತೆ. ತೋರಿಸ್ಬೇಕಾ? ಸೊ ಇಲ್ಲಿ ವಾಸ್ ಅಂತ ಬರುತ್ತೆ. ಸೊ ನಾನು ನಿಮ್ಗೆ ನೋಡಿ, ಇಟ್ಟಿಗೆ ಏನ್ ಬರುತ್ತೆ, ಪಾಸ್ಟ್ ಟೆನ್ಸ್ಗೆ ವಾಸ್ ಬರುತ್ತೆ. ಇದೇ ಬರಬೇಕು. ಹಾಗಾಗಿ ಇಲ್ಲಿ ಕೌನ್ಸಿಲ್ ಅದು ನೆನ್ಪಿಟ್ಕೊ. ಅನ್ಲೆಸ್ ದಟ್ ನಿಮ್ಗೆ ಟು ಬಿ ಫಾರಂ ಇಲ್ಲ ಅಂದ್ರೆ ಏನು ಮಾಡಕ್ ಬರಲ್ಲ. ಅನ್ಲೆಸ್ ದಟ್ ಯು ಕಾಂಟ್ ಡೂ ಇಟ್. ಸೊ ಕೌನ್ಸಿಲ್ಗೆ ಟು ಬಿ ಫಾರಂ ವಾಸ್. ಸೊ ಕಾಲ್ಗೆ MVP ಕಾಲ್ಡ್. ನೋಡಿ ಇಲ್ಲಿ ವಾಸ್ ಕಾಲ್ಡ್. ಹಾಗೆ ಎರಡನೇ ಎಕ್ಸಾಂಪಲ್ ಕುಡ್ ಅನ್ನೋದನ್ನ ರಿಪೀಟ್ ಮಾಡ್ಬೇಕು ಅಂತ ಹೇಳಿ. ಯಾವ್ಯಾವು? ವಿಲ್, ವುಡ್, ಶಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಆರ್ಟ್, ಎಟ್ಸೆಟ್ರಾ. ಇವು ಮಾಡೆಲ್ಸ್ ಅಂತ ಹೇಳ್ತಾರೆ. ಈ ಮಾಡೆಲ್ಸ್ ಗಳು ಬಂದ್ರೆ ಇದನ್ನೇ ರಿಪೀಟ್ ಮಾಡ್ಬೇಕು. ನೋಡಿ ಇಲ್ಲಿ ಕುಡ್ ಬಳಸ್ಕೊಂಡಿದೀನಿ. ಹೊಸ ಪದ ಇದಕ್ಕೆ ಏನ್ ಸೇರಿಸ್ಬೇಕು? ಬಿ ಸೇರಿಸ್ಬೇಕು. ಮಾಡೆಲ್ಸ್ ಗಳಿಗೆ ಏನ್ ಸೇರಿಸ್ಬೇಕು? ಹೊಸ ಪದ ಬಿ ಸೇರಿಸ್ಬೇಕು. ಕುಡ್ ಬಿ. ಡೂಗೆ ಪಾಸ್ಟ್ ಪಾರ್ಟಿಸಿಪಲ್ ಡೂ, ಡಿಡ್, ಡನ್, ಮೂರು ನೋಡಿ. ಕುಡ್ ಬಿ ಡನ್. ಹಾಗೆ ಇಲ್ಲಿ ಇಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ವಾಸ್ ಪಾಸ್ಟ್ ಟೆನ್ಸ್ ವಾಸ್, ಡಿಸೈಡೆಡ್ ಇದೇನಾಯ್ತು ಡಿಸೈಡೆಡ್. ಹೀಗೆ ವಾಸ್ ಕಾಲ್ಡ್ 1 ಮಾರ್ಕ್ಸ್, ಕುಡ್ ಬಿ ಡನ್ ಇನ್ನೊಂದು, ವಾಸ್ ಡಿಸೈಡೆಡ್, ಪ್ಯಾಸಿವ್, ಹೀಗೆ 3 ಮಾರ್ಕ್ಸ್ ಇರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ನು ಶಾರ್ಟ್ ಕಟ್ ಅಂತಂದ್ರೆ ಒಂದಿದ್ರೆ 2 ಪದ ಹಾಕ್ಬೇಕು. ಇದನ್ನು ಸೇರಿಸಿ ವಾಸ್ ಕಾಲ್ಡ್. ಇಲ್ಲಿ 2 ಇದೆ, 3 ಪದ ಹಾಕಿದೀನಿ ನೋಡಿ. ಕುಡ್ ಬಿ ಡನ್ 3 ಪದ. ಮತ್ತೆ ಇಲ್ಲಿ ಒಂದೇ ಇದೆ, 2 ಹಾಕ್ಬೇಕು, ವಾಸ್ ಡಿಸೈಡೆಡ್. ಸೊ ಬಹಳ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನಾನು ನೋಡಿದ ಹಾಗೆ, ಕಾಲ್ ಇದ್ರೆ ಕಾಲ್ಡ್, ಡಿಸೈಡ್ ಇದ್ರೆ ಡಿಸೈಡೆಡ್, ಅಥವಾ ಡೂ ಇದ್ರೆ ಡನ್ನು. ನಾಟ್, ಇಟ್ ಈಸ್ ರಾಂಗ್. ಈ ತರ ಅಲ್ಲ ನೋಡಿ. 2 ಪದ ಬರ್ತದೆ, ವಾಸ್ ಕಾಲ್ಡ್, ಕುಡ್ ಬಿ ಡನ್, ವಾಸ್ ಡಿಸೈಡೆಡ್ ಅಂತ. ಈಗ ಮುಂದೆ ಇನ್ನೊಂದು ಎಕ್ಸಾಂಪಲ್ ಹೋಗೋಣ. ಇಲ್ಲಿ ಗಾರ್ಡ್ ಇದೆ. ಇಲ್ಲಿ ಗಾರ್ಡ್ ಅಂದ್ರೆ ಒಬ್ನೇ. ಹೀಗೆ ಪಾಸ್ಟ್ ಟೆನ್ಸ್ ವಾಸ್ ಕಾಲ್ಡ್. ನೋಡಿದ್ರ, ಗಾರ್ಡ್ ವಾಸ್ ಕಾಲ್ಡ್. ಮತ್ತೆ ಅಗೈನ್ ಹೀಗೆ ವಾಸ್ ಬರುತ್ತೆ, ಆಸ್ಕ್ಡ್, ವಾಸ್ಕ್ಡ್. ನೆಕ್ಸ್ಟ್ ಇಲ್ಲಿ ಬರೋಣ. ಇಟ್ ಈಸ್ ನಾಟ್ ಎ ಥಿಂಗ್ ವಿ. ನೋಡಿ ಇದು ಇಂಪಾರ್ಟೆಂಟ್. ಸೊ ಇಲ್ಲಿ ಏನಾಗಿದೆ, ವಿಗೆ ಪ್ಲೂರಲ್ ಹ್ಯಾವ್ ಎ ಕರೆಕ್ಟ್, ಬಟ್ ಪಾಸ್ ಮಾಡ್ಬೇಕು ಇಲ್ಲಿ. ಪಾಸ್ಟ್, ಯಾಕೆಂದ್ರೆ ಇದೆ ಪಾಸ್ಟ್ ಟೆನ್ಸ್, ಇದು ಪಾಸ್ಟ್ ಸೆಂಟೆನ್ಸ್. ಹಾಗಾಗಿ ಹ್ಯಾವ್ಗೆ ಹ್ಯಾಡ್ ಬರುತ್ತೆ, ಹ್ಯಾಡ್ ಬಂದಿದೆ. ಆಮೇಲೆ ಬೀನ್ ಅನ್ನು ಹೊಸ ಪದ ಸೇರಿಸ್ಬೇಕು. ಈ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಹ್ಯಾವ್ ಬರ್ಲಿ, ಹ್ಯಾಸ್ ಬರ್ಲಿ, ಹ್ಯಾಡ್ ಬರ್ಲಿ, ಜೊತೆಗೆ ಏನ್ ಸೇರಿಸ್ಬೇಕು? ಬೀನ್ ಸೇರಿಸ್ಬೇಕು. ಆಮೇಲೆ ಟೀಚ್ಗೆ MVP, ಟೀಚ್, ಟಾಟ್, ಟಾಟ್. ಹಾಗಾಗಿ ವಿ ಹ್ಯಾಡ್ ಬೀನ್ ಟಾಟ್. ನೆನ್ಪಿಟ್ಕೊಳ್ಳಿ. ಏನೋ ಹ್ಯಾವ್ ಬರ್ಲಿ, ಹ್ಯಾಸ್ ಬರ್ಲಿ, ಹ್ಯಾಡ್ ಬರ್ಲಿ, ಜೊತೆಗೆ ಏನ್ ಸೇರಿಸ್ಬೇಕು? ಬೀನ್ ಸೇರಿಸ್ಬೇಕು. ಇಲ್ಲಿ ಹ್ಯಾವ್ ಬಂದಿದೆ, ಬಟ್ ಪಾಸ್ ಮಾಡಿದಾಗ ಹ್ಯಾಡ್ ಆಗತ್ತೆ, ಜೊತೆಗೆ ಬೀನ್ ಸೇರಿಸ್ಬೇಕು. ಟೀಚ್ಗೆ ಪಾಸ್ಟ್ ಪಾರ್ಟಿಸಿಪಲ್ ಹಾಕಿದೆ. ನೆಕ್ಸ್ಟ್ ಹೋಗೋಣ ಮುಂದಿನ ಎಕ್ಸಾಂಪಲ್ಗೆ. ಎ ಫ್ಯೂ ಇಯರ್ ಎಗೋ ಎ ಮರ್ಡರ್. ನೋಡಿ ಇದು ಪಾಸ್ಟ್ ಟೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಎ ಮರ್ಡರ್ ಪಾಸ್ಟ್ ಟೆನ್ಸ್ ಹಿ ಅಲ್ವಾ, ಪಾಸ್ಟ್ ಟೆನ್ಸ್ ವಾಸ್, ಕಮಿಟ್ಗೆ ಪಾಸ್ಟ್ ಪಾರ್ಟಿಸಿಪಲ್ ಕಮಿಟೆಡ್, DD ಕಮಿಟೆಡ್. ದ ಕೇಸ್ ಮೀನ್ಸ್ ಸಿಂಗ್ಯುಲರ್, ಒಂದು, ಇಟ್ಟದು, ಇಟ್ಗೆ ವಾಸ್. ಟ್ರೈಗೆ ಪಾಸ್ಟ್ ಪಾರ್ಟಿಸಿಪಲ್ ಟ್ರೈಡ್, ವೈ ತೆಗೆದು ID ಹಾಕಿದೆ. ಇನ್ನು ಕ್ರಿಮಿನಲ್ ಹಿ, ಅಲ್ಲಿಗೆ ವಾಸ್, ಸೆಂಟೆನ್ಸ್ಗೆ ಸೆಂಟೆನ್ಸ್. ಸೊ ಬಹಳ ಸಿಂಪಲ್. ಹಾಗಾಗಿ ನೀವು ಕೂಡ ಮಾಡಬಹುದು. ಇನ್ನು ಮುಂದೆ ಹೋಗೋಣ. ಎ ಲೆಟರ್. ಸೊ ಎ ಅಂದ್ರೆ ಇಟ್ ಸೆಲ್ಫ್ ಇಟ್ ಇಸ್ ಎ ಸಿಂಗ್ಯುಲರ್. ಸೊ ಎ ಲೆಟರ್ ಮೀನ್ಸ್ ವಾಸ್, ಸೆಂಡ್ ಪಾಸ್ಟ್ ಪಾರ್ಟಿಸಿಪಲ್ ಸೆಂಟ್, ಸೆಂಟ್ ಆಲ್ರೆಡಿ ಲಿಸ್ಟ್ ಈಸ್ ಗಿವನ್. ನೆಕ್ಸ್ಟ್ ಎ ರಿಪ್ಲೈ ಅಂತಿದೆ.
ರಿಪ್ಲೇಗೆ ಏನಿದೆ ಇಟ್ಟು, ಹಾಗಾಗಿ ಇದಕ್ಕೆ ವಾಸ್ ಬರುತ್ತೆ. ರಿಪ್ಲೇ ಪ್ರಾಂಪ್ಟ್ ಪ್ಲೇ ಇಟ್ಟು, ಅದಕ್ಕೆ ರಿಸೀವ್ಗೆ ರಿಸೀವ್ಡ್. ನೋಡಿ ಇಲ್ಲಿ ವಾಸ್ ಸೆಟ್ ವಾಸ್ ರಿಸೀವ್ಡ್. ಎಕ್ಸ್ಪರ್ಟ್ ಇಲ್ಲಿ ನೋಡಿ 2 ಬಂತು, 3 ಮಾಡಬೇಕು. ಕುಡ್ ಇರೋದನ್ನ ಕುಡ್ ಹಾಗೆ ಬರ್ಕೊಂಡಿದ್ದೀನಿ, ಹೊಸ ಪದ ಬಿ ಸೇರಿಸಿದ್ದೀನಿ. ಸಪ್ಲೈಗೆ ಪಾಸ್ಟ್ ಪಾರ್ಟಿಸಿಪಲ್ ಸಪ್ಲೈಡ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತೀನಿ. ನೆಕ್ಸ್ಟ್ ನೋಡೋಣ. ಇಲ್ಲಿ ಮೈಟ್ ಅನ್ನೋದು ಮಾಡೆಲ್ಸ್, ನಾನು ಅವಾಗಲೇ ಹೇಳಿದೆ ವಿಲ್ ವುಡ್ ಆ ತರ. ಮೈಟ್ ಅನ್ನ ಇಲ್ಲಿ ಬಳಸ್ಕೋಬೇಕು. ಮೈಟ್, ಈ ಮೈಟ್ ಬಿ ಇಂಡ್ಯೂಸ್ಗೆ ಇಂಡ್ಯೂಸ್ಡ್ ಆಗ್ಬೇಕು. ಸೊ ಲೆಟರ್ಗೆ ವಾಸ್ ಬರುತ್ತೆ, ರೈಟ್ಗೆ ಪಾಸ್ಟ್ ಪಾರ್ಟಿಸಿಪಲ್ ರಿಟರ್ನ್, ರಿಪ್ಲೇಗೆ ವಾಸ್ ಬರುತ್ತೆ, ರಿಸೀವ್ಗೆ ರಿಸೀವ್ಡ್. ನೋಡಿ ಅದನ್ನೇ ಮಾಡಿದ್ದೀನಿ ಇಲ್ಲಿ ಹೇಳಿ. ಮೈಟ್ಗೆ ಮೈಟ್ ಬಿ ಇಂಡ್ಯೂಸ್ಡ್, ಲೆಟರ್ ವಾಸ್ ರಿಟರ್ನ್, ಎ ಪ್ರಾಂಪ್ಟ್ ರಿಪ್ಲೇ ವಾಸ್ ರಿಸೀವ್ಡ್. ಮುಂದೆ ಹೋಗೋಣ. 5 ಎಕ್ಸಾಂಪಲ್. ಇಲ್ಲಿ ಏನಾಗಿದೆ, ಹಿ ಅನ್ನೋದು ನೋಡಿ ಮೈಟ್ ಬಿ ಇಂಡ್ಯೂಸ್ಡ್ ಆಗಿದೆ ಅಂತೀನಿ. ಇಲ್ಲಿ ಮ್ಯಾಟರ್ ಅಂತ ಇದೆ. ಮ್ಯಾಟರ್ ಅಂದ್ರೆ ಇಲ್ಲಿ ವಾಸ್, ಏನ್ ಹೇಳಿ, ವಾಸ್, ಮ್ಯಾಟರ್ ವಾಸ್. ಅರೇಂಜ್ಗೆ ಏನಾಗುತ್ತೆ, ಅರೇಂಜ್ಡ್. ಅಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅದೇ ಇದೆ ನೋಡಿ, ಮ್ಯಾಟರ್ ವಾಸ್ ಅರೇಂಜ್ಡ್. ಎ ಸ್ಮಾಲ್ ಲಾಕ್ ಅಪ್ ವೇರ್ ಪೀಪಲ್. ನೋಡಿ ಪೀಪಲ್ ಇಸ್ ಎ ಪ್ಲೂರಲ್, ಬಹು ಪೀಪಲ್ ಅನ್ನೋದು ಪ್ಲೂರಲ್, ದೇ ಅಂತ. ಸೊ ದೇಗೆ ಸಹಜವಾಗಿ ಟು ಬಿ ಫಾರ್ಮ್ ಏನಾಗುತ್ತೆ, ವಾಸ್ ಬರಲ್ಲ, ವರ್ ಬರುತ್ತೆ. ಕೀಪ್ಗೆ ಪಾಸ್ಟ್ ಪಾರ್ಟಿಸಿಪಲ್ ಕೆಪ್ಟ್. ಸೊ ಯಂಗ್ ಫೆಲೋ ಅಗೈನ್ ಸಿಂಗ್ಯುಲರ್ ವಾಸ್ ಬರುತ್ತೆ, ಪುಟ್ಗೆ ಪಾಸ್ಟ್ ಪಾರ್ಟಿಸಿಪಲ್ ಪುಟ್ಟೆ. ಸೊ ಇನ್ನೊಂದು ಎಕ್ಸಾಂಪಲ್ ಹೋಗೋಣ. ಇಲ್ಲೊಂದು ಎಕ್ಸಾಮ್, ಎ ಕಾಂಟೆಂಪರರಿ ಸೀಡ್ಸ್ ಅಂತ, ದಟ್ ಮೀನ್ಸ್ ಪ್ಲೂರಲ್, ದೇ ಅಂತ ಅನ್ಕೋಬೇಕು. ಪ್ಲೂರಲ್, ದೇಗೆ ವರ್ ಬರುತ್ತೆ, ಸೋಗೆ ಪಾಸ್ಟ್ ಸೋ, ಸೋಡ್, ಶೋನ್ ಅಂತ, ಸೋನ್. ಸೊ ಸೀಡ್ಸ್ ವರ್ ಸೋನ್, ಬೀಜವನ್ನು ಹಾಕೋದು. ಸೋನ್ ವೆನ್ ದ ಲಿವಿಂಗ್ ಅರ್ತ್, ಲಿವಿಂಗ್ ಅರ್ತ್ ಪಾಸ್ಟ್ ಟೆನ್ಸ್ ಇಲ್ಲಿ. ಸೊ ಇಟ್ಟು ವಾಸ್ ಹಾಕಿದ್ದೀನಿ. ಟ್ರಾನ್ಸ್ಫರ್ಮ್, ಟ್ರಾನ್ಸ್ಫರ್ಮ್ಡ್. ಸೊ ಮ್ಯಾಟರ್ ವಾಸ್ replaced, a diversity was replaced by monoculture. ಮುಂದೆ ಹೋಗೋಣ ಮೈ ಡಿಯರ್ ಸ್ಟೂಡೆಂಟ್ಸ್. ಎಂಟನೇದು, after the duel the gallant lover fled Valencia. ಲೆಟರ್ಸ್ ಪ್ಲೂರಲ್. ಲೆಟರ್ಸ್ಗೆ ಏನಾಗುತ್ತೆ ಇಲ್ಲಿ, ಪ್ಲೂರಲ್ ಅಂತ ಹೇಳಿದೀನಿ. ವರ್ ಬರುತ್ತೆ ನೋಡಿ, ವರ್ ಇದೆ. ರೈಟ್ಗೆ ಪಾಸ್ಟ್ ಪಾರ್ಟಿಸಿಪಲ್ ರಿಟರ್ನ್, ನೋ ರಿಪ್ಲೇ ಸಿಂಗ್ಯುಲರ್, ಇಟ್ಟು, ಇಟ್ಗೆ ವಾಸ್, ವಾಸ್. Receive, received. So that they plural were interrupted, intercepted by her parents. ಹೀಗೆ ಮೈ ಡಿಯರ್ ಸ್ಟೂಡೆಂಟ್ಸ್ ಏನಾಗುತ್ತೆ, ನಾವು ಸಿಂಪಲ್ ಆಗಿ ಹೇಳೋದಾದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಮುಂದಿನ ದಿನಗಳಲ್ಲಿ ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಇನ್ನೂ ಕೂಡ ಹೇಳ್ತೇನೆ. ಸದ್ಯಕ್ಕೆ ಏನಾಗಿದೆ, ಎಷ್ಟು ಅರ್ಥ ಆಗಿದೆ ನಿಮ್ಗೆ ಅನ್ನೋದು ನೋಡೋಣ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಡೀಟೇಲ್, ನಾನು ಆಲ್ರೆಡಿ ಯೂಟ್ಯೂಬ್ ನಲ್ಲಿ ನಾನು ಹಾಕಿದ್ದೇನೆ. ಬೇಸಿಕ್ಸ್ ಥಿಂಗ್ಸ್ಗಳು, ಸೆಂಟೆನ್ಸು ಮತ್ತೆ ಪ್ಯಾಸಿವ್ ವಾಯ್ಸ್ಗಳನ್ನ ಇನ್ನೂ ಕೂಡ ನಾನು ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಸೊ ಬಹುಶಃ ನಿಮ್ಗೆ ತುಂಬಾ ಅನುಕೂಲ ಆಗತ್ತೆ ಅಂತ ಅನ್ಕೊಳ್ತೀನಿ. ಸೊ ಕೇರ್ಫುಲ್ ಆಗಿ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.